ಬೆಂಗಳೂರು ಬ್ರ್ಯಾಂಡ್ ಪಳಪಳ ಅಂತ ಹೊಳಿತಾ ಇತ್ತು. ಆದರೆ ಈಗ ಬೆಂಗಳೂರಿನಲ್ಲಿರುವಂತಹ ನೀರು ಆ ಹೊಳಪನ್ನು ಮಂಕಾಕಿಸ್ತಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾದರೆ ಬೆಂಗಳೂರ ಜನರ ಸಮಸ್ಯೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವೇದಿಕೆ ಆಗ್ತಾ ಇದೆ. ನೀವು ಕರೆ ಮಾಡಿ ನಿಮ್ಮ ಪರಿಸ್ಥಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈಗ ಕೊಡಗಿನಿಂದ ಹೇಮಂತ್ ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹೆಂಗಿದೆ ನಿಮ್ಮ ಪರಿಸ್ಥಿತಿಯಲ್ಲಿ? ಮಳೆ ಬರ್ತಿರ್ಬೇಕು ಕೊಡಗು ಅಲ್ಲಿ. ಮೇಡಮ್, ಇವತ್ತು ಬೆಳಗ್ಗೆ ತುಂಬಾ ಜಾಸ್ತಿ ಇದೆ ಮಳೆ. ನಿನ್ನೆ ಮೊನ್ನೆ ಮಳೆ ಇತ್ತು. ಮತ್ತು ಕೊಡಗಿನ ಒಂದು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಮಳೆ ಇತ್ತು. ಎಲ್ಲಾ ಪ್ರದೇಶಗಳಲ್ಲೂ ಮಳೆ ಇಲ್ಲ, ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಮಳೆ. ಆದ್ರೆ ಈ ಒಂದು ವಿಚಾರ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ. ಬೆಂಗಳೂರಿನಲ್ಲಿ ಮಳೆ ಬಂದಾಗ ಅಲ್ಲಿ ನೀರು ಹರಿಯುತ್ತೆ, ಇಲ್ಲಿ ನೀರು ಹರಿಯುತ್ತೆ, ತುಂಬರಿತಿದೆ. BMTCಯಲ್ಲಿ ಬಸ್ಸಿನಲ್ಲಿ ನೀರು ತುಂಬ ಹರಿತಾ ಇದೆ ಅಂತ. ಆದರೆ ಈ ಪರಿಸ್ಥಿತಿಯನ್ನ ತಂದುಕೊಟ್ಟವ್ರು ಯಾರು? ನಾವೇ. ಆದರೆ ಮೇಡಮ್, ಕೆರೆಗಳನ್ನ ಲೇಔಟ್ ಮಾಡಿದರೆ ಇಂಗುಗುಂಡಿ ಇಲ್ಲದೆ ಗ್ರೀನ್ ಸಿಟಿ ಅಂತ ಕರಿತಿದ್ವು ನಾವು ಬೆಂಗಳೂರನ್ನ. ಪ್ರತಿ ಒಂದು ದಾರಿಯಲ್ಲೂ ಮರಗಳಿದ್ವು, ಅವೆಲ್ಲೋದ್ವು. ಯಾವುದೇ ಸರ್ಕಾರಗಳನ್ನು ನಿಂದಿಸುವುದಲ್ಲ. ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ, JDS ಸರ್ಕಾರ ಅವ್ರನ್ನ ನಿಂದಿಸುವುದಲ್ಲ. ಜನಗಳು ಏನ್ ಮಾಡ್ತಾ ಇದೀವಿ? ಬಿಲ್ಡರ್ಗಳು ಎಲ್ಲಿ ಉತ್ಪತ್ತಿ ಆಯ್ತಾ ಇದಾರೆ, ಹೌದಲ್ವಾ ಮೇಡಮ್? ಕೆರೆ ಇದ್ವು, ಕೆರೆಗಳೆಲ್ಲ ಲೇಔಟ್ ಆದ್ವು. ಮೊದ್ಲು ಒಂದಿತ್ತು, ಮನೆಗೆ 2 ಮರ ನೆಡಿ, ಮನೆಗೊಂದು ಮಗು ಸಾಕು ಅಂತ. ಎಷ್ಟು ಜನ ಮರಗಳನ್ನು ನೆಡುತ್ತಿದ್ದಾರೆ, ಎಷ್ಟು ಜನಗಳು ತಮ್ಮ ಜವಾಬ್ದಾರಿಗಳನ್ನ ವಹಿಸ್ಕೊಳ್ತಿದ್ದಾರೆ. ಎಲ್ಲ ಚಿನ್ನ, ಒಡವೆ, ಮದುವೆ, ಮುಂಜಿ, ಈ ಇದರಲ್ಲಿ ನಾವು ನಮ್ಮ ಒಂದು ಕರ್ತವ್ಯಗಳನ್ನ ವಹಿಸ್ತಿದ್ದೇವೆ ಹೊರತು ಮರಗಳನ್ನು ನೆಡ್ತಿದ್ದಾವ, ಪರಿಸರವನ್ನ ಕಾಪಾಡ್ತಿದ್ದೇವ? DK ಶಿವಕುಮಾರ್ ಸರಿಯಿಲ್ಲ, ಯಡಿಯೂರಪ್ಪನವರು ಸರಿಯಿಲ್ಲ, ಮೋದಿಜಿ ಸರಿಯಿಲ್ಲ. ನಾವು ಎಲ್ಲಿದ್ದೀವಿ? ನಮ್ಮ ಸಮಾಜ ಎಲ್ಲಿದೆ? ನಮ್ಮ ಸಮಾಜ ಎಲ್ಲಿ ನಡೀತಾ ಇದೆ? ಎಲ್ಲ ಬರೀ ಮದುವೆ ಮುಂಜಿಗಳು, ಡ್ಯಾನ್ಸ್ಗಳು. ಹಂಗಲ್ಲ ಸರ್, ಹಂಗಂತ ಮದುವೆ ಮುಂಜಿ ಮಾಡ್ಕೊಳ್ದೆ ಇರಕ್ಕಾಗಲ್ಲ, ಅದು ಬೇರೆ ವಿಚಾರ. ಆದರೆ ನಮಗೂ ಜವಾಬ್ದಾರಿ ಇದೆ ಒಬ್ಬ ನಾಗರಿಕರಾಗಿ. ಈ ಒತ್ತುವರಿ ಅನ್ನೋ ಸಮಸ್ಯೆ ಬೆಂಗಳೂರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಆ ಒತ್ತುವರಿಯನ್ನ ಈಗ ಜನನೇ ನೀವೇ ಸ್ವಯಂ ಪ್ರೇರಿತರಾಗಿ ಮನೆ ಖಾಲಿ ಮಾಡ್ಬಿಡಿ ಅಂತಂದ್ರೆ ಮಾಡ್ತಾರಾ? ಕಾನೂನು ಬೇಕು. ಆಮೇಲೆ ಕೆರೆ ಒತ್ತುವರಿ ತೆರವಿಗೆ ಸಮಿತಿ ಮಾಡಿದ್ರು, ಅದಕ್ಕೊಂದು ರಿಪೋರ್ಟ್ ಮಾಡಿದ್ರು, ಗಡುವು ಕೊಟ್ಟರು. ಆದರೆ ಇಲ್ಲಿ ಅವರಿಗೆ ಕೆರೆ ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ. ಸೊ ಈ ಥರ ಇಚ್ಛಾಶಕ್ತಿಯ ಕೊರತೆ ಕೂಡ ಒಂದು ಕಡೆ ಇದೆ. ಅದ್ರ ಜೊತೆಗೆ ನಾಗರಿಕರಾಗಿ ನಮಗೂ ಕೂಡ ಹಲವಾರು ರೀತಿಯಾದಂಥ ಕರ್ತವ್ಯಗಳಿವೆ. ನಾವು ಅದನ್ನು ಸರಿಯಾಗಿ ಪಾಲನೆ ಮಾಡ್ತಿಲ್ಲ. ಕಷ್ಟ ಕಾಲದಲ್ಲಿ ನಿಂತ್ಕೊಳ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಆ ವಿಚಾರನೂ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ದಕ್ಕೆ. ಈಗ